ರಾಜಾಜ್ಞೆ ಕೈ ಸೇರಿದ ಕೂಡಲೇ ತಕ್ಷಶಿಲೆಗೆ ಹೋದ ಅಶೋಕನಿಗೆ ಸಮಸ್ಯೆ ತಾನಂದುಕೊಂಡಂತೆ ಅಷ್ಟು ಜಟಿಲವಾಗಿರಲಿಲ್ಲ. ಪುರಪ್ರಮುಖರು ಮತ್ತು ಕೆಲವು ರಾಜಾಧಿಕಾರಿಗಳು ನಗರ ಪ್ರವೇಶಕ್ಕೆ ಮೊದಲೇ ತಳಿರು ತೋರಣಗಳಿಂದ ಅಲಂಕರಿಸಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಶೋಕನನ್ನು ಸ್ವಾಗತಿಸಿದರು. ಅವನು ತನ್ನೊಂದಿಗೆ ಕರೆದೊಯ್ದಿದ್ದ ಸೈನ್ಯಕ್ಕೆ ದಂಗೆಯನ್ನು ಅಡಗಿಸುವ ಶ್ರಮವೇ ಉಂಟಾಗಲಿಲ್ಲ. ಇಲ್ಲಿಯೂ ಕೂಡ ಉಜ್ಜಯಿನಿಯ ನಾಟಕವೇ ನಡೆಯಿತು. ರಾಜಕುಮಾರ, ನಿಮಗೆ ಆಶ್ಚರ್ಯವಾಗಬಹುದು. ಒಂದು ರೀತಿಯಲ್ಲಿ ಇದು ನಿಮ್ಮನ್ನು ನಮ್ಮ ಮಂಡಲಾಧೀಶ್ವರನಾಗಿ ಪಡೆಯಲು ಮಾಡಿದ ನಾಟಕವೆಂದು ಹೇಳಬಹುದು. ದಯಮಾಡಿ ನಮ್ಮನ್ನು ತಪ್ಪು ತಿಳಿಯಬೇಡಿ. ಅದರ ಅಗತ್ಯವೇನಿತ್ತು ಮಂತ್ರಿಗಳೇ? ಪ್ರಭು, ಇದು ಆತುರಪಟ್ಟು ತೆಗೆದುಕೊಂಡ ನಿರ್ಧಾರವಲ್ಲ. ಸಾಕಷ್ಟು ಕಾಲ ಕಾದು ಸಾವಧಾನವಾಗಿ ಆಲೋಚಿಸಿ ತೆಗೆದುಕೊಂಡ ನಿರ್ಣಯ. ಸುಶೀಮಾ ತನ್ನ ಮಿತ್ರರೊಂದಿಗೆ ಭೋಗವಿಲಾಸಲ್ಲಿ ಮುಳುಗಿ ಹೋಗಿದ್ದರು. ಪ್ರಜೆಗಳ ಕಡೆ ಕಿಂಚಿತ್ತೂ ಗಮನ ಕೊಡುತ್ತಿರಲಿಲ್ಲ. ಆದರೆ ಉಜ್ಜಯಿನಿಯಲ್ಲಿ ನಿಮ್ಮ ಆಡಳಿತ ಎಷ್ಟು ವ್ಯವಸ್ಥಿತವಾಗಿದೆ, ಪ್ರಜೆಗಳ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆ ಎಂದು ನಮಗೆ ತಿಳಿದಿತ್ತು. ಪ್ರಜಾಪೀಡಕನಾದ ಸುಶೀಮನ ಬದಲು ಪ್ರಜಾವತ್ಸಲರಾದ ನೀವು ನಮ್ಮ ಮಂಡಲಾಧೀಶರನಾಗಬೇಕೆಂಬ ಬಯಕೆ ನಮ್ಮನ್ನು ಬಹಳವಾಗಿ ಬಾಧಿಸುತ್ತಿತ್ತು. ಪ್ರಭು, ನಮ್ಮ ಈ ಪರಿಸ್ಥಿತಿಯನ್ನು ಬಿಂದುಸಾರ ಗಮನಕ್ಕೆ ತಂದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಕಡೆಗೆ ಅನಿವಾರ್ಯವಾಗಿ ನಿಮ್ಮನ್ನಿಲ್ಲಿಗೆ ಬರುವಂತೆ ಮಾಡಲು ಈ ದಂಗೆ ನಾಟಕವಾಡಬೇಕಾಯಿತು. ತನ್ನ ಬಗ್ಗೆ ಅವರೆಲ್ಲರ ನಂಬಿಕೆ, ವಿಶ್ವಾಸ, ಪ್ರೀತಿಯನ್ನು ಕಂಡು ಅಶೋಕನ ಹೃದಯ ತುಂಬಿ ಬಂತು. ರಾಜನಾದವನ ಮತ್ತು ರಾಜ್ಯಾಧಿಕಾರಿಯಾದವರ ಕರ್ತವ್ಯಗಳೇನೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಪ್ರಜಾಪ್ರಮುಖರೇ, ಇಲ್ಲಿ ನನ್ನ ಆಡಳಿತದಲ್ಲಿ ಪ್ರೀತಿ ವಿಶ್ವಾಸಗಳು ಪ್ರಮುಖವಾಗಬೇಕು. ರಾಜನಾದವನು ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕೆಂಬ ಅಂಶವನ್ನು ಎಲ್ಲರೂ ಪಾಲಿಸಬೇಕು. ಅಶೋಕನ ಈ ವಾರ್ತೆಗಳು ಮಗಧ ರಾಜ್ಯದಲ್ಲೆಲ್ಲ ಹರಡಿದವು. ಅಶೋಕನಿಗೆ, ಅಶೋಕನಿಗೆ, ಅಶೋಕನಿಗೆ. ತಕ್ಷಶಿಲೆಯಲ್ಲಿ ನಡೆದ ಘಟನೆಯನ್ನು ತನ್ನ ತಂದೆಗೆ ವಿವರಿಸಲೆಂದು ಅಶೋಕನು ಪಾಟಲಿಪುತ್ರಕ್ಕೆ ಬಂದನು. ಆದರೆ ತಲೆ ತಪ್ಪಿಸಿಕೊಂಡಿರುವ ಸುಶೀಮನಿಗೆ ಎಂಥ ಅಪಾಯವಾಗುವುದೋ ಎಂಬ ಚಿಂತೆಯಲ್ಲಿದ್ದ ಬಿಂದುಸಾರನು ಅಶೋಕನನ್ನು ತಣ್ಣಗೆ ಸ್ವಾಗತಿಸಿದ. ತಂದೆಯೇ, ನನ್ನನ್ನು ಆಶೀರ್ವದಿಸಿ. ಇರಲಿ ಇರಲಿ. ತಂದೆಯೇ, ನಾನು ತಕ್ಷಶಿಲೆಯಲ್ಲಿ ಕೈಗೊಂಡ ಕ್ರಮಗಳು ಏನೆಂದರೆ... ಅದಿರಲಿ ಅಶೋಕ, ಸುಸೀಮನು ತಕ್ಷಶಿಲೆಯಿಂದ ತಲೆಮರೆಸಿಕೊಂಡು ಹೋಗಲು ನೀನು ಕಾರಣನಲ್ಲ ತಾನೆ? ತಂದೆಯೇ, ನಾನು ನಿನ್ನ ತಂದೆಯಾಗಿ ಕೇಳುತ್ತಿಲ್ಲ, ಪ್ರಭುವಾಗಿ ಕೇಳುತ್ತಿದ್ದೇನೆ. ಪ್ರಭು, ನಾನು ತಕ್ಷಶಿಲೆಯನ್ನು ತಲುಪುವ ವೇಳೆಗೆ ಸುಶೀಮ ಹೊರಟು ಹೋಗಿದ್ದ. ಕೆರಳಿದ ಪ್ರಜೆಗಳಿಂದ ಪ್ರಾಣಾಪಾಯ ಒದಗುವುದೆಂದು ಅವನು ಹೆದರಿ ಹೊರಟು ಹೋಗಿರಬಹುದೇ ಹೊರತು ಅದಕ್ಕೆ ನಾನು ಹೇಗೆ ತಾನೇ ಕಾರಣ ಆಗಲು ಸಾಧ್ಯ? ನೀನು ತಕ್ಷಶಿಲೆಗೆ ಹೋದಾಗ ಪ್ರಜೆಗಳೇ ನಿನ್ನ ಸ್ವಾಗತಿಸಿದರೆಂದರೆ ಏನರ್ಥ? ನೀನು ಮೊದಲೇ ಅಲ್ಲಿಯವರ ಜೊತೆ ಸೇರಿ ಈ ದಂಗೆಯ ಸಂಚು ಏಕೆ ಮಾಡಿರಬಾರದು? ಪ್ರಭು, ಸುಶೀಮನಿಗೆ ನನ್ನ ಮೇಲೆ ಅಕ್ಕರೆ ಇಲ್ಲದಿದ್ದರೂ ಅವನು ನನ್ನನ್ನು ದ್ವೇಷಿಸುವಂತೆ ನಾನು ಅವನನ್ನು ದ್ವೇಷಿಸುತ್ತಿಲ್ಲ. ಅವನು ತನ್ನ ದುರಾಡಳಿತದಿಂದ ಪ್ರಜೆಗಳ ಪ್ರೀತಿಯನ್ನು ಕಳೆದುಕೊಂಡರೆ ಅದಕ್ಕೆ ನಾನು ಹೊಣೆಯಲ್ಲ. ಅಶೋಕ, ಮುಂದೆ ಚಕ್ರವರ್ತಿಯಾಗಲಿರುವ ಸುಸೀಮನ ಬಗ್ಗೆ ಗೌರವದಿಂದ ಮಾತನಾಡುವುದನ್ನು ಕಲಿತುಕೋ. ಸುಶೀಮ ಇಷ್ಟು ಅಸಮರ್ಥನಾದರೂ ನೀವು ಅವನು ಪರವಹಿಸಿ ಮಾತನಾಡುತ್ತಿದ್ದೀರಿ. ನನ್ನ ಮೇಲೆ ನಿಮಗೆ ಪ್ರೀತಿಯೇ ಇಲ್ಲವೆಂದು ತೋರುತ್ತದೆ. ಪ್ರೀತಿಯಂತೆ ಪ್ರೀತಿ. ಅಶೋಕ, ಬೇಸರವಾಗಬೇಡ. ಈಗ ನೀನು ಸಂತೋಷದಿಂದಿರಬೇಕು. ಏಕೆಂದರೆ ನನ್ನ ಮಗ ಅಶೋಕನು ತಕ್ಷಶಿಲೆ ಹಾಗೂ ಉಜ್ಜಯಿನಿಯ ಮಂಡಲಾಧೀಶ್ವರ. ಇದು ನನಗೆ ಎಷ್ಟು ಸಂತೋಷ ಕೊಡುವ ವಿಷಯ ಗೊತ್ತಾ? ನಿಜ ಅಮ್ಮ, ಆದರೆ ತಂದೆಗೆ ಇದು ಸಂತೋಷದ ವಿಷಯವಲ್ಲ. ಅವರಿಗೆ ಸುಶೀಮನದೇ ಚಿಂತೆ. ಇರಲಿ ಬಿಡು ಮಗನೇ, ಮುಂದೊಂದು ದಿನ ಅವರಿಗೆ ನಿನ್ನ ಬಗ್ಗೆ ತಿಳಿಯುತ್ತದೆ. ಎಲ್ಲವೂ ಸರಿಯೋಗುತ್ತದೆ. ಅದು ಯಾವಾಗ ತಾಯಿ? ಈಗಲೇ ಅವರ ಆರೋಗ್ಯ ಸರಿಯಿಲ್ಲ. ಇನ್ನು ಅವರು ಸುಶೀಮನ ಬಗ್ಗೆ ಯೋಚನೆ ಮಾಡಿ ಮಾಡಿ ತನ್ನ ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತಿದ್ದಾರೆ. ಅಂದ ಹಾಗೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ ಮಗನೇ. ನಿಮ್ಮ ತಂದೆಯ ಚಿಂತೆಯನ್ನು ಬಿಡು. ನೀನೇಕೆ ಗೃಹಸ್ಥನಾಗುವ ಬಗ್ಗೆ ಯೋಚಿಸಬಾರದು? ಮಾತೆ, ತಂದೆಯವರು ಅನಾರೋಗ್ಯದಿಂದಿರುವಾಗ ನಾವು ವಿವಾಹದ ವಿಷಯವನ್ನು ಪ್ರಸ್ತಾಪ ಮಾಡುವುದು ಒಳ್ಳೆಯದಲ್ಲ. ನಾನೇನು ಅವರ ಸಾವನ್ನು ಬಯಸುತ್ತಿಲ್ಲ ಮಗನೇ, ಆದರೆ ನಿನ್ನ ಬದುಕನ್ನು ಬಯಸುತ್ತೇನೆ. ಹಿರಿಯ ರಾಣಿಯ ನೆನಪಿನಲ್ಲಿ ಆ ಮಗನ ಕನವರಿಕೆಯಲ್ಲೇ ದಿನ ಕಳೆಯುತ್ತಿರುವ ಅವರಿಗೆ ನಿನ್ನ ಶ್ರೇಯಸ್ಸು ಬಯಸುವ ಆಸೆ ಇಲ್ಲ. ಅದು ಮಾತ್ರ ಸತ್ಯ ಮಹಾರಾಣಿ. ಪ್ರಭುಗಳಿಗೆ
ಸುಶೀಮ ಏನಾದನೋ, ಅವನ ಗತಿ ಏನೋ, ಅವನನ್ನು ಚಕ್ರವರ್ತಿ ಮಾಡುವುದು ಸಾಧ್ಯವೇ ಆಗುವುದಿಲ್ಲವೇನೋ ಎಂಬ ಚಿಂತೆಯೇ ಹೊರತು ಬೇರೆ ಯಾವ ಚಿಂತೆಯೂ ಇಲ್ಲ. ಅದಕ್ಕೆ ಅಲ್ಲವೇ ನನ್ನ ಮಗನ ಯೋಗಕ್ಷೇಮವನ್ನು ತಾಯಿಯಾದ ನಾನೇ ನೋಡಿಕೊಳ್ಳಬೇಕು. ಅದು ಸರಿ, ನಾವು ಇದ್ದೇವೆ ಮಹಾರಾಣಿ. ರಾಜಕುಮಾರ ಅಶೋಕ ಮುಂದಿನ ಚಕ್ರವರ್ತಿ ಆಗುವ ಸರ್ವ ಅರ್ಹತೆಯೂ ಇವನಲ್ಲಿದೆ. ಸಾಮ್ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲ ಅಶೋಕನ ಪರವಾಗಿಯೇ ಇದ್ದೇವೆ. ಅಶೋಕನ ಯೋಗಕ್ಷೇಮದ ಕಡೆಗೂ ಗಮನ ಹರಿಸುತ್ತೇವೆ. ನಿಮ್ಮಂತ ಹಿತೈಷಿಗಳಿಲ್ಲದಿದ್ದರೆ ಆ ಸುಶೀಮ ನನ್ನ ಮಗನನ್ನು ಜೀವಂತವಾಗಿರಲು ಬಿಡುತ್ತಿರಲಿಲ್ಲವೇನೋ. ನೊಂದುಕೊಳ್ಳಬೇಡಿ ಮಹಾರಾಣಿ. ಅಶೋಕ ಬಯಸಿದರೆ ವಿವಾಹ ಮಾಡಿಕೊಳ್ಳಲು ನನ್ನ ಅಭ್ಯಂತರವೇನೂ ಇಲ್ಲ. ಆದರೆ ಪ್ರಭುಗಳು ಸಮ್ಮತಿಸಬೇಕಲ್ಲವೇ? ಈ ವಿಷಯದಲ್ಲಿ ಅಶೋಕನಿಗೆ ತನ್ನ ವೈಯಕ್ತಿಕ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯವಿದೆ ಮಹಾರಾಣಿ. ಅಯ್ಯೋ ಅಮಾತ್ಯರೇ, ಈಗ ನನಗೆ ಮದುವೆ ಅವಸರ ಏನೂ ಇಲ್ಲ. ಅಂದ ಹಾಗೆ ನಾನು ಒಂದು ಮುಖ್ಯವಾದ ವಿಷಯವನ್ನು ಮರ್ತೇ ಬಿಟ್ಟಿದ್ದೆ. ಪಾಟಲಿಪುತ್ರದಿಂದ ಹೊರಡುವ ಮೊದಲು ವಿದಿಶಾ ನಗರದ ಬೌದ್ಧ ವರ್ತಕ ರತ್ನಗುಪ್ತ ಬುದ್ಧ ಜಯಂತಿಯ ಸಮಾರಂಭದಲ್ಲಿ ಭಾಗವಹಿಸಲು ಆಮಂತ್ರಣ ನೀಡಿದ್ದಾರೆ. ನಾನು ಹೋಗಲೇಬೇಕು. ಅಮ್ಮ, ನಾನು ಹೊರಡುತ್ತೇನೆ. ಅಮಾತ್ಯರೇ, ನನ್ನನ್ನು ಆಶೀರ್ವದಿಸಿ. ಹೇ ಅಶೋಕ, ನಿನ್ನ ನಿರ್ಧಾರವನ್ನು ಹೇಳಿ ಹೋಗು. ಎಲ್ಲಿ ಹೋಗುತ್ತಾನೆ? ಬಂದೇ ಬರುತ್ತಾನೆ. ರತ್ನಗುಪ್ತನ ಕೋರಿಕೆಯಂತೆ ಬುದ್ಧ ಜಯಂತಿಯ ದಿನ ಅಶೋಕನು ವಿಹಾರದಲ್ಲಿ ಪೂಜೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ. ತಾನು ಅನ್ಯಧರ್ಮೀಯನಾದರೂ ತಮ್ಮ ಧಾರ್ಮಿಕ ಆಚರಣೆಯಲ್ಲಿ ಭಾಗವಹಿಸಿದ್ದು ರತ್ನಗುಪ್ತನಿಗೆ ಸಂತೋಷವನ್ನು ಉಂಟುಮಾಡಿತು. ಆಗಲೇ ಅವನಿಗೆ ರತ್ನಗುಪ್ತನ ಮಗಳು ದೇವಿ ಕಾಣಿಸಿಕೊಂಡಿದ್ದು. ಅವಳನ್ನು ಎಲ್ಲರೂ ಪ್ರೀತಿಯಿಂದ ವಿದಿಶಾ ಮಹಾದೇವಿ ಎಂದು ಕರೆಯುತ್ತಿದ್ದರು. ಹೆಣ್ಣಿನ ಬಗ್ಗೆ ಎಂದೂ ಯೋಚನೆ ಮಾಡದ ತನ್ನಲ್ಲಿ ವಿದಿಶಾ ಮಹಾದೇವಿ ಆಕರ್ಷಣೆಯನ್ನುಂಟು ಮಾಡಿದ್ದು ಅಶೋಕನಿಗೆ ಆಶ್ಚರ್ಯ ಉಂಟು ಮಾಡಿತು. ತಮ್ಮಂತ ಸಜ್ಜನರು ಅತಿಥಿಯಾಗಿರುವುದು ನನ್ನ ಭಾಗ್ಯ. ನನ್ನ ಆಮಂತ್ರಣಕ್ಕೆ ಹೋಗುಟ್ಟು ತಾವಿಲ್ಲಿ ಬಂದಿರುವುದು ನನಗೆ, ನನ್ನ ಪರಿವಾರಕ್ಕೆ ತುಂಬಾ ಸಂತೋಷ. ರತ್ನಗುಪ್ತರೇ, ನಿಮ್ಮ ಬಗ್ಗೆ ನಾನು ಮೊದಲೇ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೆ. ಇಲ್ಲಿಗೆ ಬಂದ ಮೇಲೆ ಸಾಕಷ್ಟು ವಿವರವಾಗಿಯೇ ತಿಳಿದುಕೊಂಡೆ. ನಿಮ್ಮಂತಹ ಪ್ರಜೆಗಳು ನಮ್ಮ ಸಾಮ್ರಾಜ್ಯದ ಹೆಮ್ಮೆ. ಪ್ರಭು, ನಿಮ್ಮಂತ ಗುಣಪಕ್ಷಪಾತಿಗಳಾದ ಹಾಗೂ ಪ್ರಜೆಗಳ ಹಿತಚಿಂತಕರಾದ ಪ್ರಭುಗಳು ನಮ್ಮ ಪ್ರಜೆಗಳ ಹೆಮ್ಮೆ ಪ್ರಭು. ಅಯ್ಯೋ, ನಾನು ಪ್ರಭು ಅಲ್ಲ ರತ್ನಗುಪ್ತರೇ, ಬಿಂದುಸಾರ ಚಕ್ರವರ್ತಿಗಳ ಪ್ರತಿನಿಧಿಯಷ್ಟೇ. ನಾವೆಲ್ಲ ಮೌರ್ಯ ಸಾಮ್ರಾಜ್ಯದ ನಿಷ್ಠರೆಂದು ತಿಳಿದುಕೊಂಡರೆ ಸಾಕಲ್ಲವೇ? ಅದು ಸರಿ. ಅಂದಾಗೆ ನಿಮ್ಮ ಅತಿಥಿಗೃಹದ ಸತ್ಕಾರಕ್ಕೆ ನನ್ನ ಮಗಳನ್ನು ನೇಮಿಸಿದ್ದೇನೆ. ದಯವಿಟ್ಟು ತಾವು ತಪ್ಪು ತಿಳಿಯಬೇಡಿ. ನಾನು ಬೌದ್ಧಗುರು ಉಪಗುಪ್ತರನ್ನು ಸ್ವಾಗತಿಸಬೇಕು. ಸರಿ, ನಿಮ್ಮ ಕಾರ್ಯವನ್ನು ನೋಡಿ. ಅಶೋಕನಿಗೆ ವಿದಿಶಾ ಮಹಾದೇವಿಯೊಂದಿಗೆ ಮಾತನಾಡುವ ಅವಕಾಶ ದೊರೆಯಿತು. ಸರಳವಾಗಿ, ಯಾವ ಕೃತಕತೆಯೇ ಇಲ್ಲದೆ ಅವಳ ಸಹಜ ನಡವಳಿಕೆ ಅಶೋಕನಿಗೆ ಪ್ರಿಯವಾಯಿತು. ದೇವಿ, ನಿಮ್ಮ ತಂದೆಯವರು ದೊಡ್ಡ ಶ್ರೀಮಂತರಾದರೂ ಅವರ ಔದಾರ್ಯ ಮತ್ತು ಸರಳತೆ ಅಪರೂಪವಲ್ಲವೇ? ಅಪರೂಪವಲ್ಲ ರಾಜಕುಮಾರ. ಎಲ್ಲರೂ ಇರಬೇಕಾಗಿದ್ದು ಹಾಗೆ ಅಲ್ಲವೇ? ನಮ್ಮ ತಂದೆಯವರು ತಮ್ಮ ವೃತ್ತಿಯನ್ನು ಮಾಡುತ್ತಿದ್ದಾರೆ, ಆದರೆ ಅವರು ಧರ್ಮವನ್ನು ಮೀರುವುದಿಲ್ಲ. ಎಲ್ಲ ಸಂಪತ್ತು ಎಲ್ಲರಿಗೂ ಸೇರಿದ್ದು ಎಂಬುದು ಅವರ ನಂಬಿಕೆ. ಆದ್ದರಿಂದಲೇ ತಮ್ಮ ಅಗತ್ಯಕ್ಕಿಂತ ಹೆಚ್ಚಾದ ಸಂಪತ್ತನ್ನು ಧರ್ಮ ಕಾರ್ಯಗಳಿಗೆ ಅಗತ್ಯವಿರುವವರಿಗೆ ವಿನಿಯೋಗಿಸುತ್ತಾರೆ. ಇದು ಸರಿಯಲ್ಲ ಎಂದು ನಿಮಗೆ ಎಂದೂ ಅನಿಸಲಿಲ್ಲವೇ? ಖಂಡಿತ ಇಲ್ಲ. ನಿಸ್ವಾರ್ಥಿಯಾದ, ಉದಾರಿಯಾದ, ಬೌದ್ಧ ಭಕ್ತರಾದ ತಂದೆಯ ಮಗಳಾಗಿ ನಾನು ಬೇರೆ ರೀತಿಯಲ್ಲಿ ಯೋಚಿಸುವುದು ಹೇಗೆ ಸಾಧ್ಯ? ಬುದ್ಧದೇವ ಎಲ್ಲರಿಗೂ ಉಪದೇಶಿಸಿದ್ದು ಅದನ್ನೇ ಅಲ್ಲವೇ? ರಾಜ ವೈಭೋಗಗಳನ್ನೆಲ್ಲ ತೃಣಕ್ಕಿಂತ ಕಡೆಯಾಗಿ ತ್ಯಜಿಸಿ ನಮ್ಮಂತ ಎಲ್ಲಾ ಮಾನವರ ಉದ್ಧಾರಕ್ಕೆ ಸರಳ ಜೀವನದ ತತ್ವಗಳನ್ನು ಬುದ್ಧದೇವ ಕಂಡುಕೊಂಡನಲ್ಲವೇ? ಅಶೋಕ ಮುಂದೆ ಮಾತನಾಡಲಿಲ್ಲ. ದೇವಿಯ ಮಾತುಗಳನ್ನು ಕೇಳಿ ಬುದ್ಧದೇವ ಮತ್ತು ಧಮ್ಮದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಯೋಚಿಸಿದ. ರತ್ನಗುಪ್ತನಿಂದ ಅಶೋಕನ ಸದ್ಗುಣಗಳು ಮತ್ತು ಪ್ರಜಾಪ್ರೀತಿಯನ್ನು ಕೇಳಿದ್ದ ಉಪಗುಪ್ತರು ಅಶೋಕನಿಗೆ ಬುದ್ಧನ ಜೀವನ ಮತ್ತು ಧರ್ಮದ ತತ್ವಗಳ ಬಗ್ಗೆ ಸಾಕಷ್ಟು ತಿಳಿಸಿದರು. ಬುದ್ಧ ಧರ್ಮ
ನಿಜವಾಗಿಯೂ ಶಾಂತಿ ಮತ್ತು ಸೌಹಾರ್ದಗಳ ಸಮಾಜ ನಿರ್ಮಾಣಕ್ಕೆ ಅತ್ಯಂತ ಉಪಯುಕ್ತವಾಗುವುದೆಂದು ಅವನಿಗೆ ಅನಿಸಿತ್ತು. ಈ ಧರ್ಮದ ಬಗ್ಗೆ ಮೊದಲೇ ಇದ್ದ ಗೌರವ ಇನ್ನಷ್ಟು ಹೆಚ್ಚಾಯಿತೆಂದು ಹೇಳಬಹುದು. ಅದಕ್ಕೆ ವಿದಿಶಾ ಮಹಾದೇವಿ ಪರೋಕ್ಷವಾಗಿ ಕಾರಣವಾದಳು. ಬುದ್ಧಂ ಶರಣಂ ಗಚ್ಛಾಮಿ. ಧಮ್ಮಂ ಶರಣಂ ಗಚ್ಛಾಮಿ. ಸಂಘಂ ಶರಣಂ ಗಚ್ಛಾಮಿ. ರತ್ನಗುಪ್ತರೇ, ನಿಮಗೆ ಧನ್ಯವಾದಗಳು. ಏಕೆ ಪ್ರಭು? ಏಕೆಂದರೆ ಬೌದ್ಧ ಗುರುಗಳನ್ನು ನಮಗೆ ಭೇಟಿ ಮಾಡಿಸಿದ್ದಕ್ಕೆ. ಅವರಿಂದ ಬೌದ್ಧ ಧರ್ಮದ ತತ್ವಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡೆ ನಾನು. ಒಳ್ಳೆಯದೇ ಆಯಿತು. ನಿಮ್ಮ ಪ್ರಜೆಗಳು ಅನುಸರಿಸುವ ಧರ್ಮದ ಬಗ್ಗೆ ತಿಳುವಳಿಕೆ ಇರುವುದು ಖಂಡಿತ ಒಳ್ಳೆಯದು. ಅದೂ ನಿಜ ಬೌದ್ಧ ಗುರುಗಳೇ. ನನಗೂ ಬುದ್ಧ ಧರ್ಮದ ಬಗ್ಗೆ ವಿಶೇಷ ಪ್ರೀತಿ ಬೆಳೆಯುತ್ತಿದೆ. ಎಲ್ಲರೂ ಬುದ್ಧನ ತತ್ವಗಳನ್ನು ಅನುಸರಿಸಿದರೆ ಈ ರಾಜರು, ಸೈನ್ಯ, ದಂಗೆ ಯಾರು ಯಾವುದೂ ಇರುತ್ತಿರಲಿಲ್ಲ. ಹೀಗೆ ದ್ವೇಷ ಅಶಾಂತಿಗಳಿಲ್ಲದೆ ಎಲ್ಲಾ ಜನರು ಪ್ರೀತಿ ವಿಶ್ವಾಸದಿಂದ ಬಾಳುವುದು ಸಾಧ್ಯವಾದರೆ ಎಷ್ಟು ಚೆನ್ನಾಗಿರುತ್ತದೆ. ಗುರುಗಳೇ, ಎಲ್ಲ ರಾಜರು ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಲೋಕಕ್ಕೆ ಕ್ಷೇಮವಾಗುವುದಲ್ಲವೇ? ಅದು ಮನುಕುಲಕ್ಕೆ ಶ್ರೇಯಸ್ಕರವಾಗುತ್ತದೆ. ಆದರೆ ಅದು ಸಾಧ್ಯವಾಗಲಾರೆಂಬುದು ವಿಷಾದದ ಸಂಗತಿ. ಅದಕ್ಕೆ ಸಿಂಹಾಸನವೇರಿದ ರಾಜರೂ ಅವಕಾಶ ಕೊಡುವುದಿಲ್ಲ. ಪ್ರಜಾಪಾಲನೆಯ ರಾಜತತ್ವವನ್ನು ತಮ್ಮ ಅಹಂಕಾರ ಮತ್ತು ಪ್ರತಿಷ್ಠೆಯ ಪ್ರದರ್ಶನಕ್ಕೆ ಬಳಸಿಕೊಳ್ಳುವವರು ಇರುವವರೆಗೂ ಅದು ಸಾಧ್ಯವಾಗುವುದಿಲ್ಲ. ಎಲ್ಲರೂ ಅಂತವರೇ ಇರುತ್ತಾರೆ ಎಂದು ಏಕೆ ಭಾವಿಸಬೇಕು ರತ್ನಗುಪ್ತರೇ? ಅಯ್ಯೋ ಇಲ್ಲ ರಾಜಕುಮಾರ. ಯುದ್ಧ ಬೇಡ, ಶತ್ರುತ್ವ ಬೇಡ, ರಾಜ ವಿಸ್ತಾರದ ದಾಹ ಬೇಡ ಎಂದು ಹೇಳುವ ಒಬ್ಬನೇ ಒಬ್ಬ ರಾಜನಾದರೂ ಇರುವನೆಂದು ನೀವು ಹೇಳಬಲ್ಲಿರಾ? ಅಶೋಕನು ಅದಕ್ಕೆ ಉತ್ತರ ಹೇಳಲು ಅಸಮರ್ಥನಾದ. ಆದರೆ ಹಿಂಸೆ ಇಲ್ಲದ ಪ್ರಭುತ್ವ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಎಂಬ ಭಾವನೆಯು ಅವನಲ್ಲಿ ಬಂತು. ಒಂದು ವೇಳೆ ತಾನೇ ಚಕ್ರವರ್ತಿಯಾದರೆ ಸುಭಿಕ್ಷವಾದ, ಪ್ರಶಾಂತವಾದ, ನೆಮ್ಮದಿಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಏಕೆ ಪ್ರಯತ್ನಿಸಬಾರದು ಎಂದು ಯೋಚಿಸತೊಡಗಿದ. ನಡೆದ ಎಲ್ಲಾ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಒಬ್ಬನೇ ಕುಳಿತಿರುವಾಗ ಅಶೋಕನಿಗೆ ಪಾಟಲಿಪುತ್ರದಿಂದ ಹೊರಡುವ ಮೊದಲು ತಾಯಿ ಸುಭದ್ರಾಂಗಿಯೊಂದಿಗೆ ನಡೆದ ವಿವಾಹದ ಮಾತುಕತೆ ನೆನಪಾಯಿತು. ರತ್ನಗುಪ್ತನೊಂದಿಗೆ ವಿದಿಶಾ ಮಹಾದೇವಿಯನ್ನು ತನಗೆ ಕೊಡುವಂತೆ ಕೇಳಬೇಕೆಂದು ಪ್ರೇರಣೆಯಾಯಿತು. ಅದಕ್ಕೆ ಮೊದಲು ದೇವಿಯೊಂದಿಗೆ ಒಂದು ಸಲ ಮಾತನಾಡಬೇಕೆಂದು ಅಂದುಕೊಳ್ಳುವಷ್ಟರಲ್ಲಿ ಅದೇ ವೇಳೆಗೆ ಹೇಳಿ ಕಳುಹಿಸಿದಂತೆ ದೇವಿ ಅಲ್ಲಿಗೆ ಬಂದಳು. ಅಶೋಕ ಎದ್ದು ನಿಂತ. ನಮ್ಮ ಆತಿಥ್ಯದಲ್ಲಿ ಯಾವ ಕೊರತೆಯೂ ಆಗಲಿಲ್ಲ ತಾನೆ? ಏನು ಇಲ್ಲ ದೇವಿ, ಎಲ್ಲ ಹಿತವಾಗಿದೆ, ಪ್ರಿಯವಾಗಿದೆ. ಅದೇ ರೀತಿ ನನ್ನಲ್ಲಿ ನಿಮಗೆ ಪ್ರಿಯವಾದದ್ದು ನಿಮ್ಮ ಸರಳತೆ, ನಡವಳಿಕೆ, ಮೃದು ಮಾತು, ಉದಾರ ಭಾವನೆ, ಹಿರಿಯರಿಗೆ ಕೊಡುವ ಗೌರವ. ಹೋ, ಒಂದೆರಡು ದಿನದಲ್ಲಿ ನನ್ನ ಗುಣ ಸ್ವಭಾವಗಳು ನಿನಗೆ ತಿಳಿದು ಹೋಯಿತೆ? ಪೂರ್ಣಚಂದ್ರನ ಬೆಳಕು ತಂಪಾಗಿದೆ ಎಂದು ತಿಳಿಯಲು ಎಷ್ಟು ದಿನ ಬೇಕು? ಅರೆ, ಅಂದ್ರೆ ನನ್ನನ್ನು ಪೂರ್ಣ ಚಂದ್ರನ ಸ್ಥಾನಕ್ಕೆ ಏರಿಸಿಬಿಟ್ಟೆ? ಬುದ್ಧ ದೇವನಿಗೆ ವೈಶಾಖ ಶುಕ್ಲ ಹುಣ್ಣಿಮೆ ಎಂದು ಜ್ಞಾನೋದಯವಾಯಿತಲ್ಲವೇ? ಅದಕ್ಕೆ ಹುಣ್ಣಿಮೆ ಎಂದರೆ ನನಗೆ ಬಹಳ ಪ್ರಿಯ. ಇಡೀ ಲೋಕವೆಲ್ಲ ದ್ವೇಷ ಅಸೂಯೆಗಳಿಲ್ಲದೆ ಪ್ರಶಾಂತವಾಗಿ ಸಂತೃಪ್ತಿಯಿಂದ ಬದುಕಬೇಕೆಂದು ನಾನು ಬಯಸುತ್ತೇನೆ. ನಿನ್ನ ಈ ಉದಾತ್ತ ಆದರ್ಶವನ್ನು ನಾನು ಗೌರವಿಸುತ್ತೇನೆ. ಇತ್ತೀಚೆಗೆ ಬುದ್ಧನ ಕನಸು ನನ್ನ ಮನಸ್ಸಿನಲ್ಲೂ ಮೂಡುತ್ತಿದೆ ದೇವಿ. ಹಾ ದೇವಿ, ನಾನು ನಿನ್ನ ಬಳಿ ಒಂದು ಮಾತು ಕೇಳಬೇಕು.
ಅದಕ್ಕೆ ನೀನು ಸ್ಪಷ್ಟವಾಗಿ ಉತ್ತರ ಹೇಳಬೇಕು. ಕೇಳಿ, ಖಂಡಿತ ಉತ್ತರ ಹೇಳುತ್ತೇನೆ. ಅಂದ ಹಾಗೆ ನೀನು ಒಪ್ಪಿದರೆ ನಿನ್ನನ್ನು ನನ್ನ ಬಾಳ ಸಂಗಾತಿಯಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯಾಗಿದೆ. ನಿನ್ನ ಅಭಿಪ್ರಾಯವನ್ನು ಕೇಳಿ ನಿನ್ನ ತಂದೆಯವರನ್ನೂ ಕೇಳಬೇಕೆಂದುಕೊಂಡಿದ್ದೇನೆ. ನಾನು ರಾಜಕುಮಾರನೆಂಬ ಕಾರಣದಿಂದ ಒಪ್ಪಬೇಕಾಗಿಲ್ಲ. ನೀನು ಒಪ್ಪದಿದ್ದರೆ ನಾನು ಆಕ್ಷೇಪಿಸುವುದೂ ಇಲ್ಲ. ನಿಮ್ಮಂತ ಸಜ್ಜನರ ಕೈ ಹಿಡಿಯುವುದು ನನ್ನ ಭಾಗ್ಯವೆಂದುಕೊಳ್ಳುತ್ತೇನೆ. ಆದರೆ ನಾನು ಎಂದೂ ನನ್ನ ತಂದೆಯವರ ಮಾತನ್ನು ಮೀರಿ ನಡೆಯುವುದಿಲ್ಲ. ಹಾ, ನಿನ್ನ ತಂದೆ ಕೂಡ ತನ್ನ ಪ್ರೀತಿಯ ಮಗಳ ಇಷ್ಟವನ್ನು ನಿರಾಕರಿಸುವುದಿಲ್ಲ. ರಾಜಕುಮಾರ, ನೀವು ಸಂಕೋಚ ಪಡುವ ಕಾರಣವಿಲ್ಲ. ನನ್ನಲ್ಲೂ ಆ ಆಸೆ ನಿಮ್ಮನ್ನು ಮೊದಲ ಸಲ ಕಂಡಾಗಲೇ ಇತ್ತು. ಆದರೆ ರಾಜಕುಮಾರನನ್ನು ಅಳಿಯನನ್ನಾಗಿ ಪಡೆಯಲು ನಾನು ನಿಮ್ಮನ್ನು ವಿಶ್ವಾಸದಿಂದ ಕಂಡನೆಂಬ ಭಾವನೆ ನಿಮ್ಮಲ್ಲಾಗಲಿ ಬೇರೆಯವರಲ್ಲಾಗಲಿ ಬಂದಿತೆಂದು ಹಿಂಜರಿದೆ. ಅದಕ್ಕಿಂತ ಮುಖ್ಯವಾಗಿ ನನ್ನದು ನಿಮ್ಮದು ಬೇರೆ ಬೇರೆ ಧರ್ಮಗಳು. ಈ ಭಿನ್ನ ಧರ್ಮಾವಲಂಬನೆ ದಾಂಪತ್ಯ ಜೀವನಕ್ಕೆ ತೊಡಕಾಗುವುದಿಲ್ಲವೇ ಎಂಬ ಆಲೋಚನೆ ನನ್ನಲ್ಲಿ ಬಂತು. ನಿಮ್ಮಂಥವರು ಹೀಗೆ ಯೋಚಿಸಬಹುದೇ ರತ್ನಗುಪ್ತರೇ? ಬರೀ ಆಚಾರ ಧರ್ಮವಲ್ಲ, ಧರ್ಮದ ಅಂತರಂಗವನ್ನು ತಿಳಿದವರು ಈ ಭೇದವನ್ನು ಪರಿಗಣಿಸಲಾರರು. ಭಾವದ ಸಂಬಂಧ ಇದ್ದಾಗ, ಹೃದಯಗಳ ಸಂಬಂಧವಿದ್ದಾಗ ಬಾಹ್ಯ ಧರ್ಮಗಳನ್ನು ಪರಿಗಣಿಸಬೇಕಾಗಿಲ್ಲ, ಅಲ್ಲವೇ? ತುಂಬಾ ದೊಡ್ಡ ಮಾತು ರಾಜ್ಕುಮಾರ. ನಿಮ್ಮ ಹೃದಯ ಸಂಸ್ಕಾರ ದೊಡ್ಡದು. ಆದರೆ ನನ್ನ ಒಂದು ವಿನಂತಿ ಇದೆ. ಅದೇನು ಹೇಳಿದೇವಿ? ಒಂದು ವೇಳೆ ನಾವು ವಿವಾಹವಾಗಿ ಸತಿಪತಿಯಾದರೂ ನಾನು ನನ್ನ ಧರ್ಮವನ್ನು ಬಿಡಲಾರೆ. ಹಾಗೆ ನೀವು ನಿಮ್ಮ ಧರ್ಮವನ್ನು ಬಿಡಬೇಕೆಂದು ಬಯಸುವುದಿಲ್ಲ. ನನ್ನ ಧರ್ಮ ಪಾಲನೆಗೆ, ಆದರ್ಶ ಪಾಲನೆಗೆ ಸಂಪೂರ್ಣ ಸ್ವತಂತ್ರವಿರಬೇಕು. ಸತಿಯಾಗಿ ನಾನು ನಿಮ್ಮ ಕರ್ತವ್ಯಕ್ಕೆ ಚ್ಯುತಿ ಮಾಡುವುದಿಲ್ಲ. ನಿನ್ನ ಆಸೆಯಂತೆ ಆಗಲಿ ದೇವಿ. ಅಂತೂ ನಿಂತ ನಿಲುವಲ್ಲೇ ನನ್ನ ಮಗಳ ವಿವಾಹ ನಿರ್ಧಾರವಾಗಿ ಹೋಯಿತು. ರತ್ನಗುಪ್ತನ ಸಮ್ಮತಿಯೇನೋ ದೊರೆಯಿತು. ಆದರೆ ಅಶೋಕ ಈಗ ತನ್ನವರ ಕಡೆಯಿಂದ ಅನುಮತಿ ಪಡೆಯಬೇಕಾಗಿತ್ತು. ತನ್ನ ತಾಯಿಯು ಸಂತೋಷದಿಂದ ಸಂಭ್ರಮಿಸುವಳು ಎನ್ನುವುದರಲ್ಲಿ ಸಂದೇಹವಿರಲಿಲ್ಲ. ಆದರೆ ಚಕ್ರವರ್ತಿ ಬಿಂದುಸಾರನದೇ ಈಗ ಚಿಂತೆಯಾಗಿತ್ತು. ಅಶೋಕ ಕೂಡಲೇ ಒಂದು ಪತ್ರ ಬರೆದು ತನ್ನ ಆಪ್ತನನ್ನು ಪಾಟಲಿಪುತ್ರಕ್ಕೆ ಕಳುಹಿಸಿದ. ಅದರಲ್ಲಿ ವಿವಾಹದ ದಿನವನ್ನು ತಿಳಿಸಲಾಗಿತ್ತು. ತಂದೆ ತಾಯಿ ಹಿರಿಯರಲ್ಲಿ ತನ್ನ ವಿವಾಹದಲ್ಲಿ ಭಾಗವಹಿಸಬೇಕೆಂದು ಸವಿನಯವಾಗಿ ಬೇಡಿಕೊಂಡಿದ್ದ.